VS Munwalli.
ಮುಗಿತೇನೆ ಕೈಯ ಸೇವಾಸ್ಥಾನದಾಗ ನನಗೆ ಮಾತಾಡು ಮನಸಾಗ ಮಾತ ಬರುವಂಗ ಮಾಡಿದೆ ಸರಸೈಲ ಮಲ್ಲಯ್ಯ ಮಗನಿಗೆ ಮಗಳಿಗೆ ಮುಗಿತೇನೆ ಕೈಯ ಸೇವಸ್ಥಾನದಾಗ ಬಂದು ಹೊರಿಸ ಮಾತಾಡ ಮೂಕಾಗ ಮಾತ ಬರುವಂಗ ಮಾಡಿದ ಸರಸೈಲ ಮಲ್ಲಯ್ಯ ಸಭಾದಾಗ ಮುಗಿತೇನೆ ಕೈಯ ದೇವಸ್ಥಾನದಾಗ ಬಂದು ಪರಸ ಪಜಾಯ ಸಭಾದಾಗ ನಿಂತ ಹಾರತೇನೆ
ನೀ
ಭೂಮ್ಯಾಗ ಬರಗಾಲ ಬೇಕದ ಬೋಯಾಗ ಮೇವ ನೀರ ಇಲ್ಲ ಬೋನ್ಯಾಗ ಭಕ್ತರ ಬಂದರ ಗುರುವಿಗ ಭಕ್ತರ ಬಂದರ ಗುರುವಿಗ ವರಗಳ ಕೇಳರ ಬೀರನಗ ವರಗಳ ಕೇಳರ ಬೇರನಗ ತಪ್ಪ ನಡೆಸಲು ಆವಾಗ ಉರಿಯ ಹತ್ತವ ಕೈಲಾಸಗಿರಿಗ ಪಾಪ ನಡೆಸರ ಮಳೆಯ ಬಂದವ ತಪ್ಪ ನಾಡಬಿತ್ತು ಆವಾಗ ಪಾಪ ಮಾಡಬತ್ತಾವ ಉರಿಯ ಹತ್ತವ ಕೆರೆ ಬೆಂಕ್ಯಾಗ ಉರಿಯ ಹಚ್ಚದ ಕೆರೆ ಬೆಂಕ್ಯಾಗ ಉರಿಯ ಹತ್ತವ ಕೆರೆ ಬೆಂಕ್ಯಾಗೋ ದೇವತೆಗಳ ಕೂಡರಾಗ ಉರಿಯ ಹಚ್ಚದ ಕೆರೆ ಬೆಂಕ್ಯಾಗ ದೇವತರ ಕೋಡರಾಗ ಶರಣಂದು ಬಂದರ ಬೀರನಗೋ ಶರಣದು ಬಂದರ ಬೇರನಗ ಏರನ ಬೀರನ ಅವರಿಗೋ ಹೇಳನ ಬೀರನ ಅವರಿಗ ಏರನ ಬೀರನ ಅವನಿಗೋ ಮರ್ತಕ್ಕ ಮಳೆ ಬರಬೇಕೈಗೋ ಹೇಳನ ಬೇರನ ಅವರಿಗ ಮರತೆ ಕಮಳಿ ಬರದ ಕೈಗ ನಮ್ಮ ದೇವರ ಮಾರಾಗೋ ನಮ್ಮ ದೇವರ ಮಾರಾಗ ಬಂದ ಎಲ್ಲಿಗೆ ನಿಂತಾವ ಬಂದ ಎಲೆಗೆ ನಿಂತಾವ ದೇವಿಯ ಧರ್ಮರ ಮಾರಾಗೋ ಎನ ಹಾರಿದರ ಮುಂದುಳದಾವ ಮಾತಿಲಿ ಹೇಳಳ ಮಾಳಪ್ಪ ಕವಿತ ಕಟ್ಟಣ ಬೋಳಪ್ಪ ಕವಿತ ಕಟ್ಟಣ ಕಳಸ ಇಟ್ಟಣ ಹೊಳ ಜಗ್ಗಿನ ಗೌಡಣ ಕರೆತ ಕಟ್ಟನ ಕಳಸ ಎತ್ತನ ಹಳ್ಳ ಜಗ್ಗಿ ನನ ಭೋಳಾಡ ಜಾನಪದ ಹಾಡೋಣ ಹುಟ್ಟಿದ ಊರಿಗೆ ಹೋದ್ರೆ ನನ್ನ ಕಟ್ಟಿ ಬೆಳಿತಾರ ಅದನ್ನ ಹಾಡೋಣ ಜಸ್ಟ್ ಅದ ಈಗ ಮಾತು ಮುಗಿಲಂದಿ ಹಾಡು ಹಾಡು ಕೂಡಿದಂತ ದೈವಕ್ಕೆ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದಕ್ಕೆ ವಿಠಲನ ಹೇಳ್ರಿಪ್ಪ ಮಹಾತ್ಮರ ಒಂದು ಮಾತು ಹೆಂಗೆ ಹೇಳ್ತಾರ ಹೆಂಗ ಹೇಳ್ತಾರಿಪ್ಪ ಮಾತಾ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಗಳ ಕುಲವೇನಾದರೂ ಬಲ್ಲಿರ ಅಂತೇಳಿ ಕನಕದಾಸರು ಹೇಳ್ತಾರೆ. ಹೇಳ್ಯಾರಿಪ್ಪ ಹೇಳ್ಯಾರ. ಈಗಾಗಲೇ ನಮ್ಮ ದೊಡ್ಡ ಕಲಾವಂತರು ಬಹಳ ಚಂದ ಮಾತಾಡಿದ್ರು. ಹೌದ್ರಿಪ್ಪ. ಹೆಂಗ ಮಾತಾಡಿದ್ರು ಅಂದ್ರ ಏನೇನ್ ಮಾತಾಡ್ಯಾರಿಪ್ಪ? ಯಾಕಪ್ಪ ಅಂದ್ರೆ ಇವತ್ತಿನ ಮುನವಳ್ಳಿ ಊರ ಗ್ರಾಮದೊಳಗೆ ಇದು ಹೂ ಮಾರುವ ಜಾಗ ಅದ, ಇಲ್ಲಿ ಹೂ ಮಾರುವ ಜಾಗ ಅಲ್ಲ. ಹೂ ಮಾರ್ಬೇಕಾಗ್ಯದ ಇಲ್ಲಿ. ನೇರವಾಗಿ ವಿಷಯಕ್ಕೆ ಬರೋಣ ವಿಠಲನ್ನ. ಹೌದ್ರಿಪ್ಪ. ಇವತ್ತು ನಾನಾದ್ರೂ ಯಲ್ಲಪ್ಪ ಮಾಸ್ತರ್ ಶಿಶುಮಗನಾದೀನಿ, ಆಚೆ ಕಡೆನವರಾದ್ರು ಯಲ್ಲಪ್ಪ ಮಾಸ್ತರ್ ಶಿಶು ಮಕ್ಕಳು ಅದಾರ. ಇವತ್ತು ಒಂದೇ ಗುರುವಿನ ಮಕ್ಕಳದೇವಿ. ಕುಸ್ತಿ ಹಿಡಿಬೇಕಾಗ್ಯದ, ಹಿಡಿಸ್ಯಾರ ಇಲ್ಲಿ. ಯಾವ ಮಗ ಕಾಪಿ ಹೊಡೆದು ಪಾಸ್ ಆಗ್ತಾನ, ಯಾವ ಮಗ ಪೇಪರ್ ಬರೆದು ಪಾಸ್ ಆಗ್ತಾನ. ನೋಡಾಕ್ ಕೊಡೋರು ಮಾಸ್ತರ್ ಇಲ್ಲಿ ಮುನವಳ್ಳಿ ಗ್ರಾಮದೊಳಗೆ ಕೂಡ್ಯಾರ ವಿಠಲನ್ನ. ಹೌದ್ರಿಪ್ಪ. ಏನೋ ಹನ್ನೊಂದು ನೋಡಿ ಕಲ್ಕೊಂಡು ಮಾತಾಡಿದ್ವು ಹಿಂದಕಿನ ಪಾಳ್ಯದೊಳಗ. ಏನೇನೇ ಸ್ವಂತ ಮಾತಾಡಿದ್ವು. ಏನು ಮಾತಾಡಿದೆ ಅಂದ್ರೆ ವಿಠಲನ್ನ, ಏನ್ರಿಪ್ಪ? ಯಾವ ಮಾಳಿಂಗರಾಯನ ಶಿಷ್ಯನಾಗಿರ್ತಕ್ಕಂಥ ಜಗ್ಗಿನ ಮುಳಾಶಿತ ಮಾಳಿಂಗರಾಯನ ಶಿಷ್ಯ. ದೈವ ಬಹಳ ಚಂದ ಕುಡಿಯರು, ಲಕ್ಷ್ಮಟ್ಟು ಕೇಳಬೇಕು ಮಾತಾ. ಸರ್, ಇನ್ನೊಂದು ಮಾತು ಹೇಳ್ಯಾರ ಅವರು. ಏನು ಹೇಳ್ಯಾರ? ದಂಡ್ಯಾಳ ಮಲಾಪುರದ ಕೂಡದಲ್ಲಿ
ಬಿದ್ದರಿಗೆ ಗುಲಾಬ್ ನೋಡ್ದಾನ ಆ ಮೆಣಸಿಗೆ ಆಗಲ್ಲ ಅದಕ್ಕ ಹಾ ವಿಠಲನ ಹೇಳ್ರಿಪ್ಪ ತಮ್ಮನ ಸಾಲ ಆಗ್ಯವ. ಹಾ ಇರ್ಲಿ, ಇಲ್ಲಿ ವಿಚಾರ ಮಾಡ್ತಕ್ಕಂಥ ಮಾತದ ಏನ್ರಿಪ್ಪ ಯಾವ ನನ್ನಪ್ಪ ಮುತ್ಯ ಮಾಡಿದ್ರಾಗ 4 ಮಂದಿ ಮಕ್ಕಳು ವಿಠಲನ. ಯಾರ್ಯಾರು? ರೇಪರಾಯ, ಬೀರ್ ಮುತ್ಯ, ಕಣ್ಣು ಮುತ್ಯ, ಕಡಿ ಹುಟ್ಟ, ಹಾ ಸೋಮನ ಮುತ್ಯ, ಸೋಮರಾಯ. ಹಾ ಸಾಕಿದ ಮಗ ಜಗ್ಗಿನ ಗೌರಾಯ, ಸಾಕಿದ ಮಗ ಬಳ್ಳಾನ ಸಿದ್ದಕ್ಕನ. ಹೌದು. ಅವ ಹ್ಯಾಂಗ ಶಿಷ್ಯ ಆಗ್ತಾನ? ಹೇಳ್ತಾನ್ರಿ ಬಂದವನ. ಹಾ ಶಿಷ್ಯ ಆಗಕ್ಕ ಬರಂಗಿಲ್ಲ. ಹೌದ್ರಿಪ್ಪ. ಯಾಕಪ್ಪ ಅಂದ್ರೆ ಮಾಲಿಂಗರಾಯನ ಕಾರ್ಯಕ್ಕೆ ಬಂಡಾರ ವರುವಿನಿಂದ ಹುಟ್ಟಿದ ಪುತ್ರನದು. ಹಾ ಎಂಕನಗೌಡ ಸಿಂಗಲಮ್ಮನ. ಯಾಕ ಮಗಲಾಗ ಅಣ್ಣದನ ಕರ್ಕೊಂಡು ಜಕ್ಕೊಂಡು ಹೋಗ್ತಾನ. ಬ್ಯಾರೆ ಕಡೆ ಹೋಗಲು ಅಮೋಘ ಸಿದ್ದನ ಮ್ಯಾಲ ಇತ್ತಂದ್ರೆ ಏನ್ ಮಾಡ್ತೀವಿ? ಜುಟ್ಟ ಹಿಡ್ತಾರ ಪಂಗಾನಿಂದು. ಹಾ ಎಲ್ಲಿ ಎಲುಬಿಲ್ಲದ ನಾಲಿಗೆ ತೊದಲದ ಹೋಗೋದು ಸಹಜದ. ಹೌದ್ರಿಪ್ಪ. ನಡೆಯುವಂತ ಮನುಷ್ಯ ಎಡವುದು ಸಹಜದ. ಹೌದು. ಇದು ವಿಷಯಕ್ಕೆ ಬರೋಣ ವಿಠಲನ. ಏನ್ರಿಪ್ಪ? ಇಲ್ಲಿ ಕಮಿಟಿ ಗುರು ಹಿರಿಯರು ಏನ್ ಹಾಕೊಟ್ಟಾರ ಅಂದ್ರ ಒಂದು ಮಾರ್ಗ. ಏನ್ ಹಾಕ್ಯಾರಿಪ್ಪ? ಮಾಡ್ಕೊಂಡಂತ ಹೆಂಡತಿ ಶ್ರೇಷ್ಠ, ಏನು ಹರಿದಿರ್ತಕ್ಕಂಥ ತಾಯಿ ಶ್ರೇಷ್ಠ. 9 ತಿಂಗಳು ಹತ್ತು ಜಾಕಿ ಜತ್ತನವನ್ನು ಮಾಡಿ ಬಟ್ಟ ಇದ್ದವನ ಬೆಟ್ಟ ಮಾಡಿ ಹಾ ನಮ್ಮನ್ನ ಈ ಮೆಟ್ಟಲಕ್ಕೆ ತಂದು ನಿಂದಿರಿಸಿದಂತ ತಾಯಿ ಶ್ರೇಷ್ಠ. ಇನ್ನು 25 ವರ್ಷದಿಂದ ಹಿಡ್ಕೊಂಡು 75 ವರ್ಷದ ಮಠ ಜೋಪಾನ ಮಾಡಿರ್ತಕ್ಕಂಥ ಹೆಂಡತಿ ಶ್ರೇಷ್ಠ ನಮಗೂಡ ಇತ್ತು. ಹೌದು ಅನ್ನುವಂತ 2 ವಿಷಯಗಳನ್ನು ಇಟ್ಟಾರ. ಬಹಳ ಸಂತೋಷವಾಗುವಂತ ಮಾತದ. ಹೌದ್ರಿಪ್ಪ. ಇಲ್ಲಿ ಯಾಕಪ್ಪ ಅಂದ್ರ ಹಾ ವಿಷಯ ಬಹಳ ಚಂದ ಇಟ್ಟಾರ. ಅವ್ರು ಹಿಡ್ಕೊಂಡಾರ ನಮಗ್ ಬಿಡ್ಲಿಲ್ಲ. ಅವ್ರ ಪಾಳದಾಗ ಮಾತಾಡಿ ಹೋಗಿದ್ರು ಅವರು. ಹಿಡ್ಕೊಂಡು ಬಿಟ್ಟು ಹೋಗ್ಯಾರ. ಅವರು ಬಗಲನಾಗ ಸಕ್ಸಾರ ಹಿಡ್ಕೊಂಡಿದ್ದು ಅವ್ರ ಪಾಳದಾಗ ಅವ್ರು ಬಿಟ್ಟದ್ದ ಹಿಡ್ಕೊಂಡೆ ಹೋಗ್ತಾರ ಅವ್ರು. ಮತ್ತ ಈಗ ಹೆಂಗಾಗ್ಯದ ಅಂದ್ರೆ ವಿಠಲನ ಹೆಂಗಾಗೈತ್ರಿಪ್ಪ? ಈಗ ನಾ ಬಿಟ್ಟದ್ದು ಹಿಡ್ಕೋದಂದ್ರ ಹಾ ಇರ್ಲಿ ಅದಕ್ಕೆ ವಿಠಲನ ಹೇಳ್ರಿಪ್ಪ. ಇವತ್ತಿನ ದಿನ ಏನಾಗಿ ನಿನಗೆ ಯಾವುದು ಶ್ರೇಷ್ಠ ಅದ? ನನಗೆ ಹೆಂಡತಿನ ಶ್ರೇಷ್ಠ. ನನಗೂ ಅದಪ್ಪ. ಹೆಂಡತಿ ಹಾಗೆ ಶ್ರೇಷ್ಠ ಅಂತ ವಿಠಲನ. ಆತಾರ ವಯಸ್ಸಾಗಿ ಬೀಗ್ರ ಇರ್ಬೇಕಾರ್ರಿ ಅವ್ರು ಬೀಗ್ರ. ಇಲ್ಲಿ ವಿಠಲನ ಹಾ ಹೇಳ್ರಿ. ಹೆಂಡತಿನೇ ಹಾಗೆ ಶ್ರೇಷ್ಠ ಅಂತೀನಿ. ಅಲ್ಲ ಹಾಡಿಕೆ ಮುಗಿಸ್ಕೊಂಡು ಹೊಳ್ಳಿ ಮನೆಗೆ ಹಾದಿವಿ ಅಂದ್ರ ನನಗೊಬ್ಬನ ಅಲ್ಲ ಎಲ್ಲರಿಗೂ ಹೇಳ್ತೇನೆ. ಇಲ್ಲಿ ಇವ್ರಿಗೆಲ್ಲರಿಗೂ ಎಲ್ಲರಿಗೂ ಇಟ್ಟರ ಮನೆಯಾಗ ಹೆಂಡ್ರದಾರ ಇವ್ರು. ನಾನು ಬಿಟ್ಟು ಹೇಳು. ನೀನು ಬಿಟ್ಟೆ ಇಟ್ಟೂರ್ಗಿ ಹೆಂಡ್ರದಾರ. ನಿಮಗೆಲ್ಲ ಮದುವೆನೇ ಆಗಿಲ್ಲ ನಿಮ್ದು? ಮಣ್ಣ ನಾನು ಅಕ್ಕಿಕಾಯಿಗೆ ಬಂದಿದ್ದರು. ಹಾ ಹಂಗೆ ಶ್ರೇಷ್ಠ. ಒಟ್ಟು ನಿನ್ನ ಪಾಲಿಗೆ ಹಾಡ್ತಾನೆ ಶ್ರೇಷ್ಠ. ಫಸ್ಟ್ ಹೇಳ್ತಿನ ಶ್ರೇಷ್ಠ ಹೆಂಗ ಹಾಕಳ ಅಂದ್ರ ಅದಕ್ಕೆ ವಿಠಲನ ಹಾ ತಾಯಿ ಒಂದು ಮಾತು ಒಂದು ಹಾಡ ಹಾಡ್ಯಾರ. ಏನತ್ತು? ತಾಯಿ ಮೇಲೆ ಒಂದು ಬಗ್ಗೆ ಜನಪದ ಕವಿಗಳು ಹಾಡ್ಯಾರ. ಏನಂತ ಹಾಡ್ಯಾರಿಪ್ಪ? ಏನಂತ ಹಾಡ್ಯಾರ ಕೇಳು. ಹಾ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಲವ ತಾಯಿನ ಗರ್ವದ ಜಾಲ ಮತ್ತೆ ಸಿಗುತ್ತಾರೇನೋ. ತಮ್ಮ ಮರಳಿ ಬರ್ತಾಳೇನೋ. ತಮ್ಮ ಮರಳಿ ಬರ್ತಾಳೇನೋ. ಜಾನಪದ ಕವಿಗಳು ತಾಯಿ ಮೇಲೆ ಅಷ್ಟ ಬರ್ದಿಲ್ಲ, ಮತ್ತೆ ಹೆಂಡತಿ ಮೇಲೆ ಬರ್ತಾರೇನು? ಹೆಂಡತಿ ಮೇಲೂ ಬರ್ದಾರ. ಹೆಂಗ್ ಬರ್ತಾರ? ಹಾಡು ಬರ್ದಾರ. ಮಾಡಿಕೊಂಡ ಹೊಂಡಕ್ಕೆ ತೀರಿ ಹೋದ ಮೇಲೆ ಮತ್ತೆ ಬರ್ತಾರೇನೋ. ಮತ್ತೊಂದು ಮದುವೆಯಾಗುವ ಕಂಡರ ಮಕ್ಕಳು ಬಿಡುತ್ತಾರೇನೋ. ತಮ್ಮ ಮಕ್ಕಳು ಬಿಡುತ್ತಾರೇನೋ. ತಮ್ಮ ಮಕ್ಕಳು ಬಿಡುತ್ತಾರೇನೋ. ಶಾಂತಿ ಮೇಲೂ ಬರ್ದಾರ. ಒಟ್ಟು ನಮ್ಮ ತಾಯಿನೇ ಹೆಚ್ಚು ಮಾಡಿಕೊಡಂಗಿಲ್ಲ. ಇಲ್ಲ ಹುಟ್ಟಿದ ಹುಡುಗ ಸ್ವಲ್ಪ ಈ ಮಾತಾಡ ಮುಗಿಲಿ ಮರೆ ಫುಲ್ ಅದ. ಈಗ ಅದ ಜಾನಪದ ಹಾಡ್ತೇವೆ. ಅದಕ್ಕ ಹಾ ವಿಠಲನ ಹೇಳಿಪ್ಪ. ಇವತ್ತಿನ ದಿನ
ನಮಗೆ ಯಾಕೆ ಶ್ರೇಷ್ಠ ತಾಯಿ ಯಾವ ರೀತಿ ಶ್ರೇಷ್ಠ ಮಾಡ್ತಾನೆ ಮುಂದಿನ ಪಾಠ ಮಾತಾಡ್ಲಿ ಆ ಮುಂದೆ ಮಾತಾಡ್ತೇನೆ ಮತ್ತೆ ಮುಂದಿನ ಸಂಧಿಗೆ ಅದಕ್ಕೆ ಅವ್ರ ತಾಯಿ ಮೇಲೆ ಹಾಡಿದ್ರ ಹೆಂಡತಿ ಮೇಲೆ ಹಾಡುದು ನೆನಪೈತಿಲ್ಲ ಹೌದಾ ಅದಕ್ಕೆ ಹೆಣ್ತಿನ ಹೆಂಗ್ ಶ್ರೇಷ್ಠ ಅಂದ್ರ ಹೆಂಗ್ರಿಪ್ಪ ಇವತ್ತಿನ ದಿನ ಯಾಕಪ್ಪ ಅಂದ್ರೆ ಒಂದು ಆಧಾರ್ ಖರ್ಚು ಮಾತಾಡ್ಬೋದು ತಮ್ಮ ಇಲ್ಲಿ ಸೊ ಡಾಮಿಗ್ ಮಾತಾಡುವಂಗಿಲ್ಲ ಅಷ್ಟೇ ಜನರಲ್ಲಿ ಹೋಗ್ಬಿಡುದು ಹಾಡುತ್ತೆ ಹೆಂಗ ಶ್ರೇಷ್ಠ ಅಂದ್ರ ಹೆಂಗ್ರಿಪ್ಪ ಯಾವ ದಶರಥ ಮಹಾರಾಜ ರಾಮಾಯಣದೊಳಗ ದಶರಥ ಮಹಾರಾಜ ದಶರಥ ಮಹಾರಾಜ 3 ಮಂದಿ ಹೆಂಡ್ರು ಹುಟ್ಟಲನ ಯಾರ್ಯಾರು ಕೈಕೆ ಕೌಸಲ್ಯ ಸುಮಿತ್ರ ಯಾರು ಹೆಂಡ್ರು ಇವರು ದಶರಥನ ಹೆಂಡ್ರು ಹೌದು ದಶರಥ ಮಹಾರಾಜ ಯುದ್ಧ ಮಾಡ್ಲಕ್ ಹೊಂಟಿದ್ದ ಹೌದ್ರಿಪ್ಪ ಯುದ್ಧ ಮಾಡ್ಲಕ್ ಹೋಗುವಂತ ಟೈಮದೊಳಗ ದಶರಥ ಮಹಾರಾಜನ ಮಡದಿ ಸುಮಿತ್ರ ಅಲ್ಲ ಉರ್ಮಿಳ ರೂಟ್ ತಪ್ಪಬೇಡ ಅಲ್ಲ ಸುಮ್ಮ ಹಂಗ ಅಂದೇನ ಕೈಕೆ ಕೈಕೆ ಯುದ್ಧದೊಳಗ ಟೈಮದೊಳಗೆ ಏನು ಮಾಡಿಬಿಟ್ರಪ್ಪ ಅಂದ್ರೆ ಬಂಡಿನಲ್ಲಿ ಕೀಲವನ್ನು ತೆಗೆದುಬಿಟ್ರು ಇತ್ತಲ್ಲನ ಹೌದ್ರಿಪ್ಪ ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಬಂಡಿಗಾಲಿ ಕೀಲು ತೆಗೆದುಕೊಳ್ಳಿ ಅಂದ್ರೆ ಏನು ಮಾತಾಡಪ್ಪ ಅಂದ್ರೆ ಕೈಕೆ ಏನು ಮಾತಾಡಿ ತನ್ನ ಬಂಡಿಗಾಲಿಗೆ ಕೀಲದೊಳಗೆ ಕಿರವಳನ್ನ ಹಾಕಿಬಿಟ್ಲು ಯಾರು ಹ್ಯಾಡ್ತಿದ್ದಂತ ಅಕ್ಕಿ ಹೌದು ಹಾಡುತ್ತಿದ್ದಂತಕ್ಕಿ ತನ್ನ ಕಿರಬಲ್ಲನ ಹಾಕಿದ ಕುಳ್ಳಿ ಅಂದ್ರೆ ಬಂಡಿ ರಥ ಸಾಗಿ ಹೋಗಿ ಯುದ್ಧದೊಳಗೆ ಜೈಶಾಲೆಯಾಗಿ ಬಂದ್ರು ಯಾರು ದಶರಥ ಮಹಾರಾಜ ಹೌದು ಇಲ್ಲಿ ನಮ್ಮ ಹೆಂಡತಿ ಶ್ರೇಷ್ಠದ ಹೌದು ಇನ್ನೊಂದು ಏನ್ರಿಪ್ಪ ತಾಯಿ ಅದರೊಳಗೆ ಬರ್ತದ ಮಾಸ್ತರೇ ನಾ ಎದರೊಳಗೆ ಮಾತಾಡಿರ್ತೇನೆ ಅದರೊಳಗೆ ಹೇಳ್ತಿದ್ದು ತಾಯಿದು ಒಟ್ಟೆ ಹೇಗ ಎಡ್ಡು ಹಿಂದೆ ಮುಂದೆ ಅದ ನಾವು ಅದರೊಳಗೆ ತಾಯಿಯಲ್ಲಿ ಏನ್ ಮಾಡ್ಯಾಳ್ರಿಪ್ಪ ದಶರಥ ಮಹಾರಾಜನ ಹೆಂಡ್ರ 3 ಮಂದಿ ಅವರಿಗೆ ಮಕ್ಕಳು 3 ಮಂದಿ ಬಿಟ್ಟಲ್ಲ ಒಬ್ಬೊಬ್ಬಕ್ಕೆ ಹೊಟ್ಟಿಲ್ಲ ಒಬ್ಬೊಬ್ಬರ ಹುಟ್ಟ್ಯಾರನ ಅವ್ರು ಯಾರು ಯಾರ್ಯಾರು ಶ್ರೀರಾಮಚಂದ್ರ ಲಕ್ಷ್ಮಣ ಭರತ ನೆನಪಿಟ್ಟು ನೋಡು ಮಗನ ಭರತ ಭಾಳ ದಿವಸ ಆಗಿದೆ ಯಾಕೆ ಅವ್ರ ಹೆಸರು ನಿನ್ಗೆ ಹಂಗ ಗುರುತು ಸುಮ್ಮನೆ ಇವ್ ಪಿಂಟೆ ಹೇಳಕತ್ತಿದ್ದ ಅವ್ರ ಹೆಸರು ಬಲೆ ನೆನಪಿಟ್ಟಿದ್ದ ಮಗನ ಅವ್ರ ಜಾತಕನ ಹೇಳ್ತಾನ ಏನವ್ರದ್ದು ಜಾತಕ ಹೇಳ್ತಿ ಹೋಮಗಣ ಹೇಳಂಗಾರ ಮುಂದಿನ ಸಂಧಿಗೆ ಹೇಳ್ತೇನೆ ಮುಂದಿನ ಸಂಧಿಗೆ ಇರ್ಲಿ ಬಿಟ್ಟಲ್ಲನ ಹೇಳ್ರಿಪ್ಪ ಇಲ್ಲಿ ತಾಯಿ ಕೆಡಕ ಬುದ್ಧಿ ಎಲ್ಲಿ ಆಗ್ತದೆ ಕೇಳ್ರಿ ಏನ್ರಿಪ್ಪ ಯಾವ ಶ್ರೀರಾಮಚಂದ್ರಗೆ ಪಟ್ಟಾಭಿಷೇಕ ಹಾಕುವಂತ ಟೈಮ್ದೊಳಗ ಸಂದರ್ಭದಲ್ಲಿ ಎಲ್ಲ ರಾಜ್ಯ ಸಭೆದೊಳಗ ಜನ ಕೂಡಿದಂತ ಟೈಮ್ದೊಳಗ ಶ್ರೀರಾಮಚಂದ್ರಗೆ ಪಟ್ಟಾಭಿಷೇಕ ಆಗುವಂತ ಟೈಮ್ ಬಂತಿ ಅಲ್ಲಿ ಏನು ಮಾಡಿದ್ರಪ್ಪ ಅಂದ್ರ ಏನ್ ಮಾಡ್ತಾರಿ ಯಾರು ಭರತನ ತಾಯಿ ಏನು ಮಾಡ್ತಾರಪ್ಪ ಅಂದ್ರ ಈ ಮಗನಿಗೆ ಪಟ್ಟಾಭಿಷೇಕ ಆಗಂಗಿಲ್ಲ ನನ್ನ ಮಗನಿಗೆ ಆಗ್ಬೇಕಂದ್ರು ತಾಯಿಯಲ್ಲಿ ಗುಣಗಳು 2 ಬಂದು ಹೌದು ಆಗ ಆಗ್ಬೇಕಂದಂತ ಟೈಮ್ದೊಳಗೆ ಶ್ರೀರಾಮಚಂದ್ರಗೆ ಪಟ್ಟಾಭಿಷೇಕ ತೆಪ್ಪಿಸಿಬಿಟ್ರು ಬಿಟ್ಟಲ್ಲ ಇಲ್ಲಿ ತಾಯಿ ಮಾಡೋದ್ರಿಂದ ಪಟ್ಟಾಭಿಷೇಕ ಹೋಗ್ಯದ ಹೌದು ಇನ್ನೇನು ಬಹಳ ಮಾತಾಡೋದು ನಮ್ಮ ತಮ್ಮ ಮುಂದಿನ ಪಾಳಕ್ಕೆ ಯಾವ ಆಧಾರ ಇಟ್ಟುಕೊಂಡು ತಾಯಿನ ಬೆಳೆಸ್ತಾನ ಅನ್ನೋದು ಮುಂದಿನ ಪಾಳಕ್ಕೆ ಮತ್ತೆ ಮಾತಾಡ್ಲಕ್ ಬರ್ತಾನ ಹೌದ್ರಿಪ್ಪ ನಿಂದು ಯಾಕೋ ಸೂರ್ಯ ಯಾಕೋ ಕಟ್ಟ ಆಗ್ಲಕತ್ತೈತಲ್ಲ ಯಾಕಪ್ಪ ಅಂದ್ರ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಕಾರ್ಯಕ್ರಮ ಸತತ ಇರೋದ್ರಿಂದ ಹಾಡುವಂತ ಹಾಡು ಹುಡುಗರು ಸೂರು ಹೊಂಟದ ಹಿಮ್ಮೇಳ ಸೂರು ಹೊಂಟದ ನಿಂದು ಹೊಂಟದ ನಂದಾದ್ರಿ ಪೂರ ಹೊಂಟದ ಕಾರ್ಯಕ್ರಮ ಪೂರ ಹೊಂಟದ ಮುಂಜಾನೆ ರೊಕ್ಕೆಲ್ಲ ನೀವು ಹಂಗ ಹೋಗ್ಬೇಕು ಸುಮ್ಮನೆ ಯಾಕಂದ್ರೆ ಮುನವಳ್ಳಿ ಹಿರಿಯರಲ್ಲಿ ಅಷ್ಟು ನೆಮ್ಮದಿ ಅದ ಇಟ್ಟಲ್ಲನ ಹೌದು ಯಾಕಪ್ಪ ಅಂದ್ರೆ ಈಗಾಗಲೇ ನಮ್ಮ ಕುಮಾರ ಮಾತಾಡಿದ ಹೌದ್ರಿಪ್ಪ ಮಾತಾಡ್ಯಾರ 2 ಮಕ್ಕಳು ಅಷ್ಟೇ ಅಂತ ತಿಳ್ಕೊಂಡು ತಿಳ್ಕೊತಾರ ಅವ್ರು ತಿಳ್ಕೊಂಡು ಅಂತ ಹೇಳ್ಯಾರ ಬಾಲ್ದನೆ ಬಾಳ ಮಾತಾಡೋದು ಬೇಡ ಇನ್ನೊಂದು 5 ನೋಡಿ ಚಾಲನ ಹಾಡಿ ಹುಟ್ಟೂರು ಊರಿಗೆ ಮೊದಲು ಫುಲ್ ಕೆಟ್ಟ ಆಗೈತ ಅವಾಗ ಮೊದಲು ಅದನ್ನೇ ಮೊದಲು 2 ಜನಪದ ಹಾಡಿ ನಮಗಾಲ ಹಾಡೋದಂತ ನೀ ಏನು ತಿಳ್ಕೊಬೇಡ ಮಂಜು ಜನದ ಅಪೇಕ್ಷ ಅದ ಹೌದ್ರಿಪ್ಪ ಹೌದು ಹಾಡು ಹೇಳಿ ಜನಪದ बाय लेते
ಹಲೋ ಬಾರಮತಿ ಭೂಮಿಗೆ ಬರಗಾಲ ಬಾಳ ಬೇದಾಗ ಬೇಟಾರ ಬಾರಮತಿ ಭೂಮಿಗೆ ಬರಗಾಲ ಬಾಳ ಬೇದಾಗ ಬೇಟಾರ ಮೇವ ನೀರ ಎಲದೆ ಮರಗತ್ತಾವ ಯಾವನೂರ ಕೆಲ್ಲಾರ ಯಾವನೂರ ಕೆಲ್ಲಾರ ಏ ಮಾಡಿದವನು ಮಾರಯ ಅಂತ ಹೇಳ್ತಾರ ಹಿರಿಯಾರ ಗೊರವಿನ ಮಾತ ಧರವಿನ ಮರತಾರ ಸಿಗೋದಿಲ್ಲ ಪರಿಹಾರ ಎಲ್ಲಾರ ಕೊಡುವಾಗ ಸನ್ನಾರಿಸಿದ್ದ ಹೇಳಿದ ಹೊನ್ನಾರ ಎಲ್ಲಾರದಿಂದ ಕಷ್ಟ ನಷ್ಟಗಳ ಬರ್ತಾವ ದನಗೋರ ಜ್ಞಾನವರು ಕೇಳಲಿಲ್ಲ ಸಮುದಾಯ ತೈಲ ಬೇಕಂಬ ಹೊಡ್ಕೊಂಡ ಬಂದಾರ ಹೊಡ್ಕೊಂಡ ಬಂದಾರ ಮಾಡಿದವನ ಮಾರಾಯ ಅಂತ ಹೇಳ್ತಾರ ಹಿರಿಯಾರ ಹೊರಗಿನ ಮಾತ ಗರವಿನ ಮಾತ ಸಿಗುವುದಿಲ್ಲ ಪರಿಹಾರ ಮತ್ತೆ ಊರಿಗೆ ಮರುಗಲ್ಲ ಹೇಳ್ತಾರ ಹಿರಿಯಾರ ಗುರು
ಪರಿಹಾರ. ಅದಕ್ಕೆ ವಿಠಲನ ಹೇಳ್ರಿ ಯಾವ ನನ್ನ ಆತ್ಮೀಯ ಅನ್ನಂದ್ ಹೊರು ಯಾವ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣಂತ ನಾನು ಹೇಳಿ ಜಾನಪದ ಬೇಕಾಗ್ಯಾವ. ಹಾ ಬೇಕಾಗ್ಯಾದ್ರಿಪ್ಪ. ಜಾನಪದ ಹೆಂಗು ಹೆಂಗ್ರಿಪ್ಪ? ಹಾ ಬಡ ರೈತರ ಮಗನು ನಾನ, ಶ್ರೀಮಂತರ ಮಗಳು ನೀನ. ಬಡವರ ಮಗನು ನಾನ, ಶ್ರೀಮಂತರ ಮಗಳು ನೀನ. ನನಗೆಂದ ಕೊಡ್ತಾರ ನೀನ ಸಮೂಹದ ನಗಮಾರು ಬೇಡ. ನನಗೆಂದ ಕೊಡ್ತಾರ ನೀನ ಸಮೂಹದ ನಗಮಾರು ಬೇಡ. ಮಾಪನ ನಮಗೊಂದು ಜನಪದ ನೆನಪಾಗ್ತದೆ. ಯಾವುದು ಕೇಳು. ಹೇಳು. ಮಹಾರಾಷ್ಟ್ರ ಶಿವಕಾಲ ಸ್ಥಾವರ ಮಹಾರಾಷ್ಟ್ರ ಶಿವಕಾಲ ಸ್ಥಾವರ ಜಗವರದ ಒತ್ತ ತೋಡ. ನಮಗೊಂದು ಬಸ್ಸಿನ ಬೋಡ ಬಾದರ ಕಾಡ, ನರಗೊಂದು ಬಸನ ಬೋಡ ತೋರಿಸು ಬಾದರ ಕಾಡ. ಅದಕ್ಕೆ ವಿಠಲನ ಹೇಳ್ರಿಪ್ಪ. ಆಗಲೇ ನಮ್ಮ ಸರ್ಜೋಡಿ ಕಲಾವಂತರ ಅದರ ಕಾಡಿನ ಭಾಗ್ಯ ಬಹಳ ಚಂದ ಮಾತಾಡೋರು. ನಮ್ಮ ತಲೆ ಕುಂತ ಗುರುಗಳು ಮ್ಯಾಗ ಹಾ ನಮ್ಮ ನಾಗ ನಮಸ್ತಾರವರು. ಏನ್ರಿಪ್ಪ? ಈ ಕೊಡಿರ್ತಕ್ಕಂತ ತಾಯಿ ಒಳಗೆ ಹೆಂಗ ಕೊಡೋರು ಬಿಟ್ಟಲ್ಲನ ಹೆಂಗ್ ಕುಡಿಯೋದ್ರಿಪ್ಪ? ಗುಡ್ಡಾಪುರ ದಾನಮ್ಮ, ಗತ್ರಿಗಿ ಭಾಗಮ್ಮ, ಚಿಂಚಲಿ ಮಾಯಮ್ಮ, ಸಿರಸಂಗಿ ಕಾಳಮ್ಮ ಹಿಂಗ್ ಕುಡ್ತಾರ. ಅದಕ್ಕೆ ವಿಠಲನ ಹಾ ಯಾವ ಇವತ್ತಿನ ದಿವಸ ನಮಗೊಂದು ಬಂಗಾರದಂತ ತೇಜ ಹಾಕಿ ಹಾ ನಮ್ಮಲ್ಲಿ ಮ್ಯಾಗ ನಿಂದಿರ್ಸಿ ಅವ್ರ ನಿತ್ತಿಗೆ ತಗೊಂಡು ಇವತ್ತು ಎದಕ್ಕೆ ಕೂಡಾರಪ್ಪ ಅಂದ್ರ ಇವ್ರು ಏನ್ ಹಾಡ್ತಾರ, ಅವ್ರ ಏನ್ ಹಾಡ್ತಾರ, ಏನೇನ್ ಕೇಳ್ತಾರ, ಏನೇನ್ ಇಲ್ಲ. ಹಾ ಹೌದು. ಈ ಇದ್ದಷ್ಟಾಗಿನ ತಾಯಿ ಬಳದವ್ರು ನಮ್ಮ ತಂದೆ ಬಳದವ್ರು ಬಹಳ ಚಂದ ಕೂಡಾರತ್ತಲ್ಲನ. ಹೌದ್ರಿಪ್ಪ. ಆಗಲೇ ನಮ್ಮ ಸರ್ ಮಾತಾಡಿದ್ರು, ಕುಮಾರ ಸರ್. ಏನಂತ ಮಾತಾಡಿವ್ರಿಪ್ಪ? ಹೆಣ್ಮಕ್ಕಳಿಗೆ ಎಲ್ಲದರೊಳಗೂ ಗೌರ್ಮೆಂಟ್ ನೌಕರಿ ಕೊಟ್ಟದ, ಗಣಿ ಶ್ರಮಕದಾಗ ನೌಕರಿ ಕೊಟ್ಟಿಲ್ಲ ಅನ್ನುವಂತ ಮಾತು ಮಾತಾಡಿದ್ರು ಅವರು. ಹಾ ಉರಿ ಹತ್ತು ಕೆಲಸ ಐತಿ, ಬೆಂಕಿ ಹತ್ತು ಕೆಲಸ ಐತಿ, ಅವ್ರು ಅದಕ್ಕೆ ಕೊಟ್ಟಿಲ್ಲ. ಒಪ್ಪಗಳು ಮಾತದ ಮಾಸ್ತರ್ ನಿನ್ನ ಮಾತಿಗೆ. ಹಾ ಬಾಳ ಮೆತ್ಕೊಳ್ಳೋ ಮಾತ. ಅದಕ್ಕೆ ವಿಠಲನ ಹೇಳ್ರಿಪ್ಪ. ಇವತ್ತು ನನ್ನ ತಾಯಿ ಬಳಗದ ಅವರಿಗೆ ಏನ್ರಿಪ್ಪ? ಯಾವ ನನ್ನ ತಾಯಿ ಬಳಗರ ಮನೆ ಶಾಂತಿ ಆಗಲಿ, ಒಂದು ಪವರ್ ಶಾಂತಿ ಆಗಲಿ, ಒಂದು ಹೊಸ ಕಾರ ತಗೊಂಡು ಬರಲಿ. ಹಾ ಮೊತ್ತೈತಾನ ಕೈ ಇಡ್ತಾರ. ಇವತ್ತು ದಿವಸ ಅದು ಏನೋ ಹೊಸ ಶುಭ ಕಾರ್ಯ ನಡಿಬೇಕಾದ್ರ ಹಾ ಮನಿ ಮಠ ಹೋಗಿ ನನ್ನ ತಾಯಿಗೆ ಕುಕುಮ ಹಚ್ಚಿ ಬಂದು ಹಾ ಒಂದತ್ತಿರ್ತಾರಿಪ್ಪ. ಒಂದತ್ತಿಟ್ಟು ಬರ್ತಾರೆ ವಿಠಲನ. ಹೌದು. ಅದೇ ರೀತಿ ನಮ್ಮ ತಂದೆ ಹೋಗಬೇಕು ಇರ್ತಾರೆ. ಇರ್ತಾರಿಪ್ಪ. ಅದು ಹಿಡಿದು ಬೇರೆ. ಅವ್ರಿಗೆ ಹೆಂಗಿರ್ತಾರ? ವಟಾಣಿ ಕಾಳ, ಬಡೆ ಸೋಪ, ಅದ್ರ ಕಲ್ಸಕ್ರಿ, 2 ವಾಟೆ, 2 ಹವೇರ್ಸ್. ಏ ವಿಠಲನ ಅದು ಬಾರ್ನ್ಯಾಗ ನಿಮ್ಮ ಸರ್ ಪುಲಿಕೆಟ ದಿನತ್ತನ ಪೂರ ಬಟಾಟಿ. ಅದಕ್ಕೆ ವಿಠಲನ ನನ್ನ ತಾಯಿ ಬಳಗದವರಿಗೆ ಮನೆಗೆ ಹೋಗಿ ಕುಕುಮ ಹಚ್ಚ ಒಂದತ್ತಿರ್ತಾರ. ಹೌದ್ರಿಪ್ಪ. ಆದ್ರೆ ಅಪ್ಪನ ಭಾಗಕ್ಕೆ ಹಂಗಲ್ಲ. ಹಂಗಲ್ಲ. ಸಂಜೆ ಮುಂದೆ 5 ಗಂಟೆ ತಂದ್ರು ಹಾ ಅಲ್ಲಿ ಒಂದತ್ತು ಹಿಡಿದ ಬೇರೆ. ಅಲ್ಲಿ ಫೋನ್ ಹಚ್ತಾರು. ಹಾ ಎಲ್ಲರೂ ಹೇಳ್ತಾ ಡಾಬಾ ಕಡೆ ಬಾರಲ್ಲ ಅಂತ ಹೇಳ್ತಾರ ಅವರು. ಹಾ ಹಿಂಗದವ್ರಿಪ್ಪ ಗಣಮಕ್ಳು ಅವರ. ಫೋನಿನ ಮ್ಯಾಗ ಒಂದತ್ತ ಅಪ್ಪಗಳು. ಹೌದು. ಮನೆಗೆ ಹೋಗಿ ಒಂದತ್ತಡು ಅವುಗಳು. ಹೌದು. ಅದಕ್ಕೆ ನನ್ನ ತಾಯಿ ಬಳಗದ ಅವ್ರಿಗೆ ಏನ್ರಿಪ್ಪ? ಕರಿ ಕಂಬಳಿ ಹಾಸಿ ಉಡಿಕೊಂಡ್ತಾರೆ ವಿಠಲನ. ಏನೇನು? ಎಲಿ, ಅಡಿಕೆ, ಉತ್ತತ್ತಿ, ಕೊಮರಿ ಉಡಿ ತುಂಬಿ ಹಾ ಹೊಳ್ಳಿ ಮನೆಗೆ ಬರೋ ಮುಂದೆ ನನ್ನ ತಾಯಿ ಕಾಲು ಬಿಟ್ಟು ಕಳಿಸ್ತಾರೆ. ತಾಯಿ ಬಿದ್ದು ಕಳಿಸ್ತಾರ. ಹಾ ಅದು ತಾಯಿ ಹೇತಿ ವಿಷಯ ಹಿಡ್ಕೊಂಡತಿ. ಮತ್ತ ಅದಕ್ಕೆ ಬಂದು ಏನಾರ ತಡಿ ಬಿಡಿ ರಕ್ತವ ವಿಠಲನ ಹಾ ಅಲ್ಲಿ ಮುತ್ತೈದ ಬಗ್ಗೆ ಯಾರು? ಅಲ್ಲಿ ಅಪ್ಪಿದ್ದಂದ್ರೆ ಹೇಳ್ತಿರ್ತಾಳ. ಹೌದು. ತಾಯಿ ಮುತ್ತೈದ ಬಗ್ಗೆ ಅಲ್ಲಿ ಹಾಡ್ತಿದ್ರು ಅಲ್ಲಿ. ಹೌದು ಹೌದು ಹೌದು. ಇವ್ರದ್ದು ಏನಿಲ್ಲ ಆಟ. ಹಾ ಅದಕ್ಕೆ ವಿಠಲನ ಅಪ್ಪಗಳು ಹೆಂಗಪ್ಪ ಅಂದ್ರೆ 10 ಹೊಡಿತು ಅಂತಾರೆ. ಏನೇನು ಅವ್ರದ್ದು ಬೇರೆ. ಅವ್ವಗಳಿಗೆ ಕರಿ ಕಂಬಿ ಹಾಸಿರ್ತಾರೆ ಹುಡುಕ. ಹಾ ಆದ್ರೆ ಅಪ್ಪಗಳಿಗೆ ಬೇರೆ. ಟೇಬಲ್ ಮುಂದೆ ಪ್ಲಾಸ್ಟಿಕ್ ಟೇಬಲ್ ಇಟ್ಟು ಹಾ ಬುಡಕ್ ಪ್ಲಾಸ್ಟಿಕ್ ಕುರ್ಚಿ ಹಾಕಿ ಹಾಕಿ
ಅಪ್ಪಗಳು ತುಂಬ ಸಮಯ ಬರೋದವು ಭಾಳ ಭಾರಿ ವಟಾಣಿ ಕಾಳ ಉಪ್ಪಿನಕಾಯಿ ನಿಂಬೆ ಹೋಳ ಒಂದಿಟ್ಟು ಅಡಿಗೆ ನೆಕ್ಕೊಂತ ಜೇರ್ ಕರ್ತ ಅವಾಗಲಿ ಕಾಲು ಬಿಟ್ಟು ಕಳಿಸ್ತಾರೆ ಅಡಿಗೆ ಬರ್ತಾಗ ಆ ನಿಷೇಧ ಅಪ್ಪಗಳಿದ್ದಾರೆ ಅನ್ನೋದಿಲ್ಲ ಅಪ್ಪಗಳಿಗೆ ನಿಷೇಧ ಹತ್ತಾತಪ್ಪ ಅಂದ್ರೆ ಕಾಲು ಬಿದ್ದು ಕಳಿಸಲ್ಲ ಅದೇ ಕಾಲಿಗೆ ಒಟ್ಟು ಕಳಿಸ್ತಾರ ಅವರು ಈಗ ಯಾಕಂದ್ರೆ ಈ ಮಾತು ಯಾಕೆ ಮಾತಾಡ್ಬೇಕಾದ್ರಪ್ಪ ಅಂದ್ರೆ ಈಗ ಮುನೋಳಿ ಬಸ್ ಸ್ಟ್ಯಾಂಡ್ ಒಂದು ನ್ಯಾಯ ಹತ್ತಿತನ ಬರ್ತಾ ಇವಾಗ ಬಸ್ ಸ್ಟ್ಯಾಂಡ್ ಆಚೆ ಕಡೆ ಹತ್ತಿತ್ತ ಏನ್ ಹತ್ತಿತ್ತು ಹೇಳು ಏ ಮಗನ ಒಂದು ಒದಿಬಾರ್ದು ಒಟ್ನಂದ್ರೆ ನೀನು ಮುಂಬೈಗೆ ಹೋಗಿ ಬೀಳ್ತಿ ಅಂತಿದ್ದವ ಒಬ್ಬ ಕೊಡ್ಕಂಡ ಮಗನ ನೀನು ಒದಿಬಾರ್ದು ಒಟ್ಟಂದ್ರೆ ಹೋಗಿ ಮುಂಬೈಗೆ ಬೀಳ್ತಿ ಅಂತ ಒಬ್ಬಂದ ಅವ ಅಚ್ಚಿ ಕಡೆ ಕೊಡಕ್ ಅವನಿಕ್ಕಿಂತ ಫುಲ್ ಕೊಡ್ದವ ನಾ ಫುಲ್ ನಿಷೇಧಾಗಿದ್ದವ ಏ ಮಗನ ಅಂದವ ನೀವ್ ಒದ್ರೆ ನಾ ಮುಂಬೈಗೆ ಹೋಗ್ಬಿಡ್ತೀನಿ ನಾ ಒಂದೇ ಒದಿಬಾರ್ದು ಒಟ್ಟಂದ್ರೆ ಮಗನ ಹೋಗಿ ಬೆಂಗಳೂರಿಗೆ ಬೀಳ್ತಿ ಅಂದವ ಮುನ್ನೋಳಿ ಬಸ್ ಸ್ಟ್ಯಾಂಡ್ ಆಗಿದ್ದ ಅವಾಗ ಅಲ್ಲಿ ನಮ್ಮಂತ ಮನುಷ್ಯ ನಿಂತಿದ್ದ ಬುಚ್ಚಬಾಳ್ ಬಂಡವಾಳ ಹೋಗು ಮನುಷ್ಯ ನೀವು ಒದಿಬಾರ್ದ ಒತ್ತಂದ್ರೆ ಮುಂಬೈಗೆ ಹೋಗ್ತಿ ಅವ್ ಒದಿಬಾರ್ದ ಒತ್ತಂದ್ರೆ ಬೆಂಗಳೂರಿಗೆ ಹೋಗಿ ಹೋಗ್ತಿ ಹೌದು ಇಲ್ಲೇ ಸ್ವಲ್ಪ ನಾಗಲಿಂಗನ ಗುಡಿ ಅಂತ ಗೌತಮದಾಗ ನರಗುಂದರು ರೋಡ ಹಾಡಿಕೆನಂತ ಸ್ವಲ್ಪ ಸೌಕಾಶ ಹೋದ್ರಲ್ಲಿ ಮಟ್ಟ ಹೋಗಿ ಹೋಗ್ತಾರ ನಾವ ಅಲ್ಲ ಹೋಗಿ ಒಟ್ಟು ಬೀಳ್ತಾರ ಹೆಂಗಾಗ್ತವ ಮಾಸ್ತಾರ ಮಾತಾ ಹೌದ್ರಿಪ್ಪ ನನ್ನ ತಾಯಿ ಬಗ್ಗೆ ಬಹಳ ಕೇಳವಾಗಿ ಮಾತಾಡಿದ ಮಾಸ್ತಾರ ಹೌದು ಅಗ್ನಿ ಶಾಮಕದಾಗ ತಾಯಿಗಳು ಇಟ್ಟಿಲ್ಲ ಬೆಂಕಿ ಹಚ್ಚೋ ಕೆಲಸ ತಂದಿಗಳು ಬೆಂಕಿ ಹಚ್ತಾರ ಎದಕ್ ಹಚ್ತಾರ ಇಟ್ಟಾನ ಚುಟ್ಟಾಕ ಬೆಂಕಿ ಹಚ್ಚಿನ ಸಿಗರೇಟ್ ಬೆಂಕಿ ಹಚ್ಚಿನ ಅವ ಎಲ್ಲಾರು ಹೋಗಿ ಕಟ್ಟಿ ಬೀಳುವ ಜಗದ ಬನಿ ಐತೆ ಬಿದ್ದು ಬನಿ ಸುತ್ತನಿ ಇಂಥವಕ್ಕ ಯಾರು ಹಚ್ತಾರ ಗಣಮಕ್ಳು ಹಚ್ತಾರ ತಂದಿಗಳು ಹಚ್ತಾರ ಹೌದು ಆ ಹಚ್ಚಿರ್ತಕ್ಕಂಥ ಗಣಮಕ್ಳು ಹಚ್ಚಿದವ್ರಿ ಗಣಮಕ್ಳು ಯಾರ್ಸಿ ಅಂತೇಳಿ ಅಗ್ನಿ ಶಾಮಕದಾಗ ನಮ್ಮ ಮಗಳು ಇಟ್ಟಿಲ್ಲ ಅದಕ್ಕೆ ಗಣಮಕ್ಳು ಹಚ್ಚಿವ್ರಿ ಗಣಮಕ್ಳು ಆರಿಸ್ಬೇಕಂತೇಳಿ ಅಲ್ಲಿ ಗಣಮಕ್ಳು ಇಟ್ಟಾರ ಮತ್ತೆ ಇಲ್ಲಿ ಒಮ್ಮೊಮ್ಮೆ ಕಬ್ಬಿನ ಹೊಲ್ದಾಗ ಹಚ್ಚಿರ್ತಾರ ಅಲ್ಲಾರ ಹಚ್ತಾರ ಹಚ್ಚಿರಿ ನೀವು ಏನು ಮಾಸ್ತಾರ ಏನು ಬಾಳ ಸಾಲಿ ಕಲ್ತಿ MBBS ವಿಚಾರ ಮಾಡಿ ಮಾತಾಡಕ್ ಕಲ್ಕೋ ಹೌದ್ರಿಪ್ಪ ಹೌದು ಯಾಕಂದ್ರೆ ಫಲನ ನನ್ನ ತಾಯಿಗಳ ಬೆಂಕಿ ಹೆಂಗ್ ಹಚ್ತಾರಪ್ಪ ಅಂದ್ರ ಹೆಂಗ್ರಿಪ್ಪ ಮುಂಜಾನೆ ಅದು ಜಳಕ ಮಾಡಿ ಜಗಲಿ ಮುಂದೆ ದೀಪ ಹಚ್ಚಿರಪ್ಪ ಅಂದ್ರೆ ಮನಿ ಶಾಂತಿ ಆಗ್ತದೆ ದೇವ್ರ ಶಾಂತಿ ಆಗ್ತದ ಹೌದು ಅದೇ ತಾಯಿಗಳ ಒದಗಿ ದೀಪ ಬೆಂಕಿ ಹಚ್ಚಿರಪ್ಪ ಅಂದ್ರೆ ನಮ್ಗೆ ತಿನ್ನಲಾಕ ಆನ ಸಿಗುತ್ತದ ಹೌದ್ರಿಪ್ಪ ಹೌದು ಮತ್ತ ಅಂತ ತಾಯಿಗಳಿಗೆ ಬೆಂಕಿ ಹಚ್ತಾರ ಅಗ್ನಿ ಶಾಮಕದಾಗಿತ್ತಿಲ್ಲ ಏನೋ ಮಾಸ್ತರ್ ಇಂತ ಮಾತಾಡೋ ಮಾತಾಯು ಈ ಮಾಸ್ತರ ಗಡಬಡಕ್ ಬಿದ್ದಾವ ಗಡಬಡಿಸ್ಬ್ಯಾಡ್ರಿ ಗಡಬಡಕ್ ಬಿದ್ದು ಹೆಂಗಾಗ್ತದೆ ಗೊತ್ತಿಲ್ಲ ಯಾವ ಗಡಬಡಕ್ ಬಿದ್ದ ತಾಯಿ ಒಳಗ ನಮ್ಮ ಶಿವಣ್ಣ ನಮ್ಮ ನಾಗಣ್ಣ ಕೊಡ್ರಂತ ಎಲ್ಲಿ ಇಲ್ಲಿ ಮುನೋಳಿ ನಾಗಪ್ಪನ ಗುಡಿಯಾಗ ಮುನೋಳಿ ಬಸ್ ಸ್ಟ್ಯಾಂಡ್ ಕೊಡ್ರಂತ ನಮ್ಮ ಶಿವಣ್ಣ ಊರು ಬಿಟ್ಟು ದುಡಿಲಾಕ್ ಹೋಗಿದ್ದ ನಮ್ಮ ನಾಗಣ್ಣ ಊರು ಬಿಟ್ಟು ದುಡಿಲಾಕ್ ಹೋಗಿದ್ದ ಕಪ್ ಕಡಿಲಾಕ ಹೌದು ಕಬ್ಬು ಕಡಿಲಾಕ ಆ ಕಬ್ಬು ಕಡಿತಾರ ಅಂತಾರಪ್ಪ ಇತ್ತಾಗ ನಮ್ಮ ಭಾಗದಾಗ ಹಾಕೋದಿಲ್ಲ ಅವನು ಅದಕ್ಕೆ ಊರು ಬಿಟ್ಟು ಹೋಗ್ತಾ ಇದ್ರೆ ನಮ್ಮ ಶಿವನವನು 3 ಭಾಷೆ ಇಂಗ್ಲಿಷ್ ಭಾರತ ಚಂದ ಕಲ್ತಿದ್ದಾವ ಪೊಲೀಸ್ ಶಾಲೆಯಾಗಿತ್ತೇನೆ ಒಂದು 3 ಭಾಷೆ ಇಂಗ್ಲಿಷ್ ಅವನು ಕಲ್ತಿದ್ದ ಯಾವ್ಯಾವನಪ್ಪ ಗೊತ್ತಿಲ್ಲ ನನಗೆ ಎಸ್ ನೋ ರೈಟ್ ಎಸ್ ನೋ ರೈಟ್ 3 ಭಾಷೆ ಇವಂಗ ಮುಂದಿನ ಮಾತಾಡ್ರವನಿಗೆ ಬರಂಗಿಲ್ಲ ಹೌದು ಅವನೇ ಹೆಂಗ ಮಾಡಿ ತಿರುವೊಳಗೆ ತುಂಬಿಕೊಂಡಿದ್ದ ಹೌದು ಅವಾಗ ನಮ್ಮ ನಾಗವನ್ನ ಬಂದು ಚಾ ಕುಡಿಲಕ್ ಕರ್ಕೊಂಡು ಹೋದ ಅವಾಗ ಹೇಳ್ತಾನವ ಬಾಜು ಸುಬ್ಬಂದೆ ಬಾರೋ ಏನ ಚಾ ಕುಡೋನ್ ಬಾ ಮನ್ಷ್ಯಾಗರ ಅವ್ರಗ ಅವಾಗ ಹಂಗ ಅನ್ನತ್ತಂದ್ರೆ ಎಸ್ ನೋ ರೈಟ್ ಅಂದ ನಮ್ಮ ಶಿವಣ್ಣ ಅವಾಗ ನಮ್ಮ ನಾಗವನ್ನ ಬಾಳ ಚಿಂತೆ ಹೊತ್ತಿ ಶಿವಣ್ಣ ಮಾಸ್ತರ್ ಇಂಗ್ಲಿಷ್ ಮಾಡಕತ್ತ ಹೆಂಗಾರ ಮಾಡಿ ಚಾ ಕುಡಿಸ್ಕೊಂಡು ಇಂಗ್ಲಿಷ್ ತಕ್ಕೋಬೇಕಂದವ ನಾಗರ್ ಮಾಸ್ತರ್ ಚಾ ಕುಡಿಸಿ ಬಾಳ ಶಿವಣ್ಣ ಮಾಸ್ತರ್ ತೀರ್ಸಲಕತ್ತ ನನಗೊಂದು 4 ಇಂಗ್ಲಿಷ್ ಭಾಷೆ ಕಲಿಸ್ಕೊಡ ಅಂತ ಹೇಳಿ ಹೌದು ಅವಾಗ ನಮ್ಮ ಶಿವಣ್ಣಗ ಬರೋ 3 ಭಾಷೆ ಎಸ್ ನೋ ರೈಟ್ ಇವ್ 3 ಬಿಟ್ಟರು ತಕ್ಕಿಲ್ಲ ಇಲ್ಲ 3 ಮಾತು ಹೇಳಿದ ಅವಾಗ ನಮ್ಮ ನಾಗವನ್ನ ಚಂಚಲನೆ ಬಾದನೆ ಬಡಬಡಿಸಕತ್ತ ಬೆಳ್ತಾನೆ ಬಡಬಡಿಸಕತ್ತ ಮುಂಜಾನೆ ಎದ್ದು ಹೊಲಕ್ ಹಾಗ ಹೌದು ಹೊಲದೊಳಗೆ ಗಳೆ ಹೊಡಿಲಕತ್ತ ಅದನ್ನೇ ಬಡಬಡಿಸಕತ್ತ ಎಸ್ ನೋ ರೈಟ್ ಹೆಂಗ ಅನ್ನಕತ್ತಿರ್ತಲ್ಲನ ಅವಾಗ ನಮ್ಮ ನಾಗವನ್ನ ನಮ್ಮ ಮಗನ ಹೊಲದೊಳಗೆ ಒಂದು ಕೊಲೆ ಆಗಿರ್ತಲ್ಲನ ಕೊಲೆ ಕೊಲೆ ಆಗಿತ್ತು ಅವಾಗ ಪೊಲೀಸರ ಅಲ್ಲಿ ಪಂಚನಾಯಕ್ ಬಂದ್ರ ಫಲನ ಎತ್ತೋ ಹಲೋ ಈಗ ನಮ್ಮ ಮುನ್ವಳಿಯ ನಾಗಲಿಂಗೇಶ್ವರ ಜಾತ್ರೆಯ ಆಗಂತ ನರಗುಂತ ಬಂದಂತ ನಮ್ಮ ಸಂಘದ ಕಮಿಟಿ ಮ್ಯಾಲಿಗೆ
ನಾನು ಸಜಾತ ಇದೇ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ನಾಡಿನಲ್ಲಿ ನಾವು ಹಾಡ್ಕಿಗಳು ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಈಗ ಬಾಗಲಕೋಟೆ ಜಿಲ್ಲೆಯಿಂದ ನರಗುಂದ ತಾಲೂಕಿನೊಳಗ ಇವತ್ತಿನ ನಮ್ಮ ಮುನ್ವಳ್ಳಿ ಭಾಗದಲ್ಲಿ ಹೊಸದಾಗಿ ಇವತ್ತ ಹಾಡ್ಕಿ ಕೇಳಿದೆ ಅಂದ್ರೆ ಇವತ್ತೇ ನಮ್ಮ ಚುಂಚುಳಕಪ್ಪ ನಮ್ಮ ತಮ್ಮ ಮಾರ ಪ್ರಿಯಾಂಕ ಮುಂದ ತೊಗಲಿ ಬಿಟ್ಟಲ್ಲ ಕಪ್ರೊಟ್ಟಿ ಅರ್ಜುನ ಹೌದು ಹೌದ್ರಿ ಮಾರ ಪ್ರಿಯ ಹಳ್ಳೂರ್ ಸತ್ಯಪ್ಪ ತಪ್ಸಿ ಸಿದ್ದನಗೌಡ ಮುಗಳ ಸುಮಿತ್ರ ಸುಲ್ತಾನ್ಪುರ್ ಬಸವ ಈ ಹನಗಂಡಿ ಭಾಗದಾಡ್ರಿ ಗೋಕಾಕ್ ಭಾಗದಾಗ ಅವ್ರು. ಹೌದು ಹೌದು ಇದೇ ಭಾಗದಲ್ಲಿ ನಾನು ಯಾವುದೋ ಒಂದು ಇದ್ರೊಳಗ ಹಾ ಕೇಳ್ಬೇಕಂತಂದ್ರ ನಮ್ಮ ಸೌದತ್ತಿ ತಾಲೂಕಿಂದ ಇದೇ ಫಸ್ಟ್ ನಾವು ಕೇಳಿದ್ದು ಏನ್ ಮಾರ್ಗದ ಹಾಡ್ಕಿ ಮಾರ್ಗದ ಹಾಡ್ಕಿ ಒಳಗಾತು ಏನೋ ಅದು ಹೆಣ್ಣ ಗಂಡ ಆದ ನಮ್ಮ ನರಗುಂದಾಗ ಆತು ಅಳಗೋಡಿ ಹೆಬ್ಬಾಳ ಹೌದ್ರಿ ಕಣ್ಣುಮಸ್ಥಳ ಬಬಲೇಶ್ವರ ತಿಗಡಿಗುಡಿ ಎಲ್ಲ ನಾನು ಕೇಳಿದ್ದೀನಿ. ಹೌದು ಇದು ಮುನ್ವಳ್ಳಿ ಭಾಗಕ್ಕೆ ಬಂದದ್ದಂದ್ರ ಇವತ್ತಿನ ನರಗುಂದವ್ರ ಹಾಡ್ಕಿ ಬಂದಾರಂದ್ರ ಹೌದು ಕೊಡುಗೆ. ಹೌದು ಹೌದ್ರಿ ಹೌದು ನನಗೆ ಗೊತ್ತೇ ಇಲ್ಲ. ನರಗುಂದಕ್ಕೂ ನಮ್ಮ ಬಿಟ್ಟ ಐತಿ ನಮ್ಮ ಬೀರ್ಲಿಂಗನ ಗುಡಿ ಅಂತೇನ ಅಲ್ಲಾರ ಮನೆಗ್ರಿ ಕುಂತನೂರ ಮನೆಗೆ ಜಟ್ಟನವ್ರ ಮನೆಗೆ ಏನು ಕೊಟ್ಟಾರಲ್ಲ. ಹೌದು ಹೌದು ಹೌದ್ರಿ ಅದೇ 2 ನಿಮಿಷ ಯಾರ್ದು ತೊಂದ್ರೆ ಇಲ್ಲ, ಮಾತಾಡುವಂತ ವ್ಯತ್ಯಾಸ ಇಲ್ಲ. ನಾವು ಕೇಳಿದ್ ಇವತ್ತ ನರಗುಂದವ್ರ ಹೌದು ಹೌದು ಹಾಡ್ಕಿ ಮಾತಾಡೋದು ನನಗೆ ಗೊತ್ತೇ ಇದ್ರಿಕಿಲ್ಲ. ಹೌದು ಹೌದು ಅದನ್ನ ಮಾತಾಡ ಅದಕ್ಕೆ ಎಲ್ಲಿ ಬಿಟ್ಟದ ಮಾತಾ ಎಸ್ ನೋಡ್ರೈತ ಹೊಲದಾಗ ಪಂಚರಾಯ ನಡೆದಿತ್ತು. ಪಂಚರಾಯ ನಡೆದಿತ್ತು ಹೊಲಾಗ ಹೊರಗಡೆ ಪಂಚನೆ ನಡೆದಿತ್ತು. ಪೊಲೀಸರ ಹೊಲನ ಅವಾಗ ಪೊಲೀಸರ ಒಳಗಂತಾರ ಏನಂತಾರಪ್ಪ ಪೊಲೀಸರು ನೋಡಿ ನಮ್ಮ ನಾಗವನ ಬಹಳ ಗಾಬರಿಗೆ ಬಿದ್ದ. ನನ್ನ ಹೊರಗ ಮಾತ್ರ ಪೊಲೀಸರು ಬಂದರೆ ಅವರು ಇಂಗ್ಲಿಷ್ ಒಳಗೆ ಕೈ ಹೇಳಿ ಕಳಿಸ್ಬೇಕಂತೇಳಿ ಓಡಿ ಬಂದ. ಅವಾಗ ಪೊಲೀಸರು ಕೇಳ್ತಾರೆ ಹೊಟ್ಟಲನ ಏನಂತು ಈ ಕೊಲೆ ನೀನೇ ಮಾಡಿ ಏನು ಅಂತಂದ್ರು. ಇವ ನಾಗರಾಜಾಗ ಎಸ್ ಅಂದವ ಮೊದಲೇ ಕೊಲೆ ನೀನೇ ಮಾಡಿ ಏನಂದ್ರು. ಎಸ್ ಅಂದ. ಈ ಕೊಲೆ ಮಾಡುವಾಗ ಯಾರು ಎದುರಿಕಿಲ್ಲೇನಂದ್ರು. ನೋ ಅಂದವ ನಾಗನ್ ಮಾಸ್ತರ ಕೊಲೆ ಮಾಡುವಾಗ ಯಾರು ಎದುರಿಕಿಲ್ಲೇನಂದ್ರು. ನೋ ಅಂದ. ನಡಿ ಮಗನ ಜೀರಿಗೆ ಹಂಗಾರಂದ್ರು. ರೈಟ್ ಅಂದವ. ಹಂಗಾಗ್ಬಾರ್ದು ಅಂತ ಯಾವ ರೈಟ್ ಅಂತ ಇಂಗ್ಲಿಷ್ ಮಾತಾಡುವವರೆಗೂ ಯಾವ ಮಾತು ಮಾತಾಡಿದ್ರೆ ಎಲ್ಲಿ ಹೋಗ್ತಾರೆ ಮೊದಲು ವಿಚಾರ ಮಾಡ್ರಿ. ಹೌದ್ರಿಪ್ಪ ಆಮೇಲೆ ಮಾತಾಡ್ರಿ. ಹೌದು ಅದಕ್ಕೆ ತಾಯಿಗಳಿಗೆ ಬಹಳ ಕೇಳಾಗಿ ಮಾತಾಡಿ ತಾಯಿ ನಂಗೆ ನಾಗ ನಮಸ್ಕಾರ ನಾ ಮಾತಾಡ್ಬೇಕಾಗ್ಯದ. ಹೌದ್ರಿಪ್ಪ ಅದಕ್ಕೆ ಮುಂದಿನ ಸಂದಿಗೆ ನಮ್ಮ ಸರ್ ಅವರು ಅವ್ರು ಮಾತಾಡ್ತಾರೆ ಹೊಟ್ಟಲನ ಮಾತಾಡ್ತಾರಿಪ್ಪ ಜಾಲ್ ಹಾಡಿ ಪಾಳೆ ಕೊಡೋಣ. ಹೌದು ಕೇಳ ಹೊಟ್ಟಲನ ಹೇಳ್ರಿ ಅದಕ್ಕೆ ಹೊಟ್ಟಲನ ಕೇಳು. ಏ ಭಾರಮತಿ ಗೌಡಿ ಕಿರಮತಿ ಅರಸಿ ಬಾಳೆ ತೊದರೆ ಭಾರ ಬಣ್ಣದ ಚೌಡಾದ ಅನ್ನ ತುತ್ತ ಪರಾಯ ಮಾಡುತ್ತಿದ್ದು ಕಾರವಾರ. ಭಾರಮತಿ ಗೌಡಿ ಕಿರಮತಿ ಅರಸಿ ಬಾಳೆ ತೊದರೆ ಭಾರ ಬಣ್ಣದ ಚೌಡಾದ ಅನ್ನ ತುತ್ತ ಪರಾಯ ಮಾಡುತ್ತಿದ್ದ ಕಾರವಾರ.
ಸೇಕೆ ಬಾಳಪ್ಪ ದರಬಾರ ಬಣ್ಣದ ಚೌಡ್ಯಾಗ ಅನ್ನ ತೊಟ್ಟ ಪರಾಯ ಮಾಡಬೇಕು ಕಾರವಾರ ಎಲ್ಲಾರ ಮೇಲಕ ಹನ್ನೆರಡು ಸರಳ ಒಂದು ಬೇಡ ಬೆಟ್ಟರ ಪೋರ ಎಲ್ಲಾರ ಸಲುವಾಗಿ ಹನ್ನೆರಡು ಸರಳ ಬೊಮ್ಮೆ ಬೇಡ ಬೆಟ್ಟರ ಪೋರ ಸಮರಾಯಗಳ ಮೇಸದೇವ ಗುರುಪಟ್ಟ ಕೆಲ್ಲಾರ ಗುರುಪಟ್ಟ ಕೆಲ್ಲಾರ ಮಾಡಿದವಳು ಮಾರಯ್ಯ ಅಂತ ಹೇಳ್ತಾರ ಹಿರಿಯಾರ ಗುರುವಿನ ಮಾತ ಧರವಿನ ಬರತ ಸಿಗುವುದಿಲ್ಲ ಪರಿಹಾರ ಮತ್ತೆ ಊರಿಗೆ ಬರಗಲ ಬೇಕಂದ್ರೆ ಎಲ್ಲ ಬರಗತಾವ ಎಲ್ಲರ ಕೆಲ್ಲಾರ ಎಲ್ಲರ ಕೆಲ್ಲಾರ ಮಾಡಿದವಳು ಮಾರಾಯ ಅಂತ ಹೇಳ್ತಾರ ಹಿರಿಯಾರ ಗುರುವಿನ ಮಾತ ಗುರುವಿನ ನಡೆದರು ಸಿಗುವುದಿಲ್ಲ ಪರಿಹಾರ ಅಂಟೆ ಪರನ ಭಾಗ ಅಂಟ ಹಾಕಿದೆ ಸಮರಾಯ ಬಲು ಸೋರ ಬಣ್ಣ ಚಕ್ರದ ಬಣ ಬೆನ್ನಿಗೆ ಹಾಕೊಂಡ್ ಪಡೆಯುತ್ತಿದ್ದ ಬೇರ ಅಂಟೆ ಪರನ ಭಾಗ ಅಂಟ ಹಾಕಿದೆ ಸಮರಾಯ ಬಲು ಸೋರ ಬಣ್ಣ ಚಕ್ರದ ಬಣ ಬೆನ್ನಿಗೆ ಹಾಕೊಂಡ್ ಪಡೆಯುತ್ತಿದ್ದ ಬೇರ ಅಡಿಹೊಲ್ಲ ಮೇದು ಕೆಲ್ಲರ ಎಂದ ಪೊಡದಾವ ತಿಳಿದೇರ ಅಡಿಹೊಲ್ಲ ಮೇದು ಕೆಲ್ಲರ ಎಂದ ಪೊಡದಾವ ತಿಳಿದೇರ ಹಾಲ ಬಡವ ಹಾರಾಡತಾವ ಕೆಲ್ಲರ ಬೆಳೆಗಾರ ಕೆಲ್ಲರ ಬೆಳೆಗಾರ ಮಾಡಿದವಳು ಮಾರಯ್ಯ ಅಂತ ಹೇಳ್ತಾರ ಹಿರಿಯಾರ ಗುರುವಿನ ಮಾತ ಗುರುವಿನ ಮರೆತ ಸಿಗುವುದಿಲ್ಲ ಪರಿಹಾರ ಅರಮತ್ತ ಊರಿಗೆ ಬರಗಲ ಬೇಕದ ಬಾಳ ಬೇಕಾರ ದೇವನೇರ ಎಲ್ಲ ಮರಗತಾವ ಎಲ್ಲರ ಕೆಲ್ಲಾರ ಎಲ್ಲರ ಕೆಲ್ಲಾರ ಮಾಡಿದವಳ ಮಾರಾಯ ಅಂತ ಹೇಳ್ತಾರ ಹಿರಿಯಾರ ಗುರುವಿನ ಮಾತ ಗುರುವಿನ ನಡೆದರು ಸಿಗುವುದಿಲ್ಲ ಪರಿಹಾರ ಪರಮತ್ತ ಊರಿಗೆ ಬರಗಲ ಗುರುಪಟ್ಟ ಕೆಲ್ಲಾರ ಗುರುಪಟ್ಟ ಕೆಲ್ಲಾರ ಮಾಡಿದವಳು ಮಾರಾಯ ಅಂತ ಹೇಳ್ತಾರ ಹಿರಿಯಾರ ಗುರುವಿನ ಮಾತ ಗುರುವಿನ ಮರೆತ ಸಿಗುವುದಿಲ್ಲ ಪರಿಹಾರ ಮತ್ತೆ ಊರಿಗೆ ಬರಗಲ ಬೇಕದ ಬಾಳ ಬೇಕಾರ ಎಲ್ಲರ ಕೆಲ್ಲಾರ ಎಲ್ಲರ ಕೆಲ್ಲಾರ ಮಾಡಿದವಳ ಮಾರಾಯ ಅಂತ ಹೇಳ್ತಾರ ಹಿರಿಯಾರ ಗುರುವಿನ
ಹುಟ್ಟೋರ ಪರಮತೆ ಗೌಡಕ್ಕೆ ಪರಮತೆ ಬಿಟ್ರು ಅವರಂತ ಹಣೆಬಾರ ಅಣ್ಣ ತಮ್ಮರ ಸಣ್ಣ ಮಾರಿ ಮಾಡಿ ಬಿಟ್ಟಾರ ಹುಟ್ಟೋರ ಪರಮತೆ ಗೌಡಕ್ಕೆ ಪರಮತೆ ಬಿಟ್ರು ಅವರಂತ ಹಣೆಬಾರ ಜಕ್ಕಪ್ಪ ಮಾಲಪ್ಪ ಸಣ್ಣ ಮಕ್ಕಳು ಜಕ್ಕಪ್ಪ ಮಾಲಪ್ಪ ತಾಯಿ ಮಕ್ಕಳು ಅಕ್ಕ ತಮ್ಮರು ಅಗಲಿ ಆಗರ ದೂರ ಅಗಲಿ ಆಗರ ದೂರ ಪಾಟಿ ಹಂಗೆ ಹೆಂಗೋ ಸಿಗರೇಟ್ ಸೇತನೆ ಸರಿಯಾಗಿ ಕುಡಿತೇನೆ ಅವನಿಗೆ ಗೊತ್ತೈತಿ ಸಜ್ಜನವನ ಬಡತನ ಬಾಳೈತಿ ಮನದೇವರನೆ ಮಾಡಿ ಮನಸ್ಸನ್ನ ಬರ್ತೇನೆ ಮೋಸ ಮಾಡಲ್ಲ ಗೆಳತಿ ಮೋಸ ಮಾಡಲ್ಲ ಯಾಕನತೆ ಕಟ್ಟೆ ಬಡತಾರ ಮನೆಗೆ ಹೋಗಿ ಕಟ್ಟಗ ಮಾಡತು ಸಂಸಾರ ಮತ್ತೆ ಊರಿಗೆ ಬಾಳ ಬೇಕಾಗ ಮರಗತಾವ ಎಲ್ಲನವರ ಕೆಲ್ಲಾರ ಎಲ್ಲನವರ ಕೆಲ್ಲಾರ ಅಮೃತ ಬಾಯಿನ ಅರಮನೆಯಾಗ ಬೆಟ್ಟ ನಡೆದಾರ ಅಮೃತ ಬಾಯಿನ ಅರಮನೆ ಒಳಗ ಬೆಟ್ಟ ನಡೆದಾರ ಎಲ್ಲರ ಬಂದ ತನಬಾಯ ನಡೆದಾಳ ಹಾಕೋತ ತಳ್ಳ್ಯಾರ ಅಕ್ಕನ ಮಕ್ಕಳ ನಾರಾಯಣದಾಗ ಸರಳಂಗ ದೇವರ ಅಕ್ಕನ ಮಕ್ಕಳ ಸರಳಂಗ ದೇವರ ಅಕ್ಕನ ಮಕ್ಕಳ ನಾರಾಯಣದಾಗ ಸರಳಂಗ ದೇವರ ಸಣ್ಣ ಮಕ್ಕಳು ಎಲ್ಲರ ಜನ್ಮಕ್ಕೆ ಹಿಂದಿಂದ ನಡೆದಾರ ನರಗೊಂದ ಊರ
ಎಂಬ ಜಾಗ ನೋಡಿ ಬೀರಣ್ಣ ದೇವರ ಬಂದಲ್ಲಿ ಗಣದಾರ ಸುತ್ತಾಗಿ ಬರೋದರ್ ಶಿವರಾಯ ಮಾಸ್ತರ ಕೂಡಿದ ಸರಳಾದ ಮಾಯಣ್ಣ ಬೌಡು ಗಾಯನ ಮಾಡವರ ಮಾಡಿದ್ದ ಒಂದು ಮಾರಾಯ ಅಂತ ಹೇಳ್ತಾರ ಹಿರಿಯಾರ ಗುರುವಿನ ಮಾತ ಗರುವಿನ ಮಾತ ಶಿವನಿರ ಪರಿಹಾರ ಮತ್ತೆ ಊರಿಗೆ ಬರಗಲ ಬೇಡದ ಬಾಳ ಬೇಕಲ್ಲ ದೇವನೇಲಯನ ಮರಗ ದೇವ ಎಳನೊರ ಕೇಳಾರ ಎಳನೊರ ಕೇಳಾರ ಮಾಡಿದ ಒಳ್ಳ ಮಾರಯಾಸ ಎಳತರ ಹಿರಿಯಾರ ಗುರುವಿನ ಮಾತ ಗರುವಿನ ಶಿವನಿರ ಪರಿಹಾರ ನವತ್ತು ತಾಲೂಕ ಮುನವಳ್ಳಿ ಊರ ಜಗದಾಗ ಜಾವೇರ ಎಂಬ ಜಾಗ ನೋಡಿ ನಾಗಲಿಂಗ ಬಂದು ವಸ್ತಿಯ ಒಡಾರ ಶಿವರಾಯ ಅನುಸಾರ ಪರಿಗಾರ ಕೂಡಿದ ಸವರಾಗ ಕಲ್ಯಾಣ ಬಹುದು ಗಾಯನ ಮಾಡವರ ಗಾಯನ ಮಾಡವರ ಮಾಡಿದ ಒಳ್ಳೆ ಮಾರವಂತ ಹೇಳ್ತಾರ ಹಿರಿಯಾರ ಗುರುವಿನ ಮಾತ ಗರುವಿನ ಮಾತ ಶಿವನಿರ ಪರಿಹಾರ ಮತ್ತೆ ಊರಿಗೆ ಬರಗಲ ಬೇಡದ ಬಾಳ ಬೇಕಲ್ಲ ದೇವನೇಲಯನ ಮರಗ ತಾವ ಎಳನೊರ ಕೇಳಾರ ಎಳನೊರ ಕೇಳಾರ ಮಾಡಿದ ಒಳ್ಳ ಮಾರಯಾಸ ಹೇಳ್ತಾರ ಹಿರಿಯಾರ ಗುರುವಿನ ಮಾತ ಗರುವಿನ ಮಾತ ಶಿವನಿರ ಪರಿಹಾರ ನಿನ್ನ ಸಲುವಾಗಿ ತಂದೆ ತಾಯಿಗೆ ಹಾಗೆ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಗೆ ಹಾಗೆ ನಿನ್ನ ದೂರ ಕನಸಿನಾಗ ಕರವಂಗ ಕೈತಿ ಆನಂದ ಗೆಳೆಯಾರ ಆನಂದ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಹೊಡೆತಾರ ಪಟ್ಟ ಮನೆಯಲ್ಲಿ ಹೋಗಿ ನಟ್ಟಗ ಮಾಡತ ಸಂಸಾರ ಮತ್ತೆ ಊರಿಗೆ ಬರಗಲ ಬೇಡದ ಬಾಳ ಬೇಕಾರ ದೇವನೇಲಯನ ಮರಣ ತಾವ ಎಳನೊರ ಗೆಲ್ಲಾರ ಎಳನೊರ ಗೆಲ್ಲಾರ ಮಾಡಿದ ಒಳ್ಳ ಮಾರಯಾಸ ಹೇಳ್ತಾರ ಹಿರಿಯಾರ ಗುರುವಿನ ಮಾತ ಗರುವಿನ ಮರತ ಶಿವನಿರ ಪರಿಹಾರ
ಹಲ್ ಹಲ್